ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆಯಾಗಿದೆ. ಆದರೆ ಇವರಿಬ್ಬರಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು? ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೊದಲ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಷ್ಟು ದಿನ ಸಣ್ಣ ಪುಟ್ಟ ಸುಳಿವು ಸಿಕ್ಕಿದ್ರು ಜೋಡಿ ತಮ್ಮ ಪ್ರೀತಿ ಕೊಟ್ಟು ಬಿಟ್ಟಿರಲಿಲ್ಲ. ಈಗ ಇಬ್ಬರು ಪ್ರೇಮ ಪ್ರಯಾಣ ಒಂದೊಂದೇ ಕಥೆ ಹೊರಗೆ ಬರ್ತಿದೆ. ಯಾರು ಮೊದಲು ಪ್ರಪೋಸ್ ಮಾಡಿದ್ದೆಂದು ವಿಷಯ ಬಹಿರಂಗವಾಗಿದೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ 2 ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ಸಿನಿಮಾ ಮಾಡ್ತಾ ಇಬ್ಬರ ಮಧ್ಯೆ ಸ್ನೇಹ ಚಿಗುರಿತ್ತು. ಆದರೆ ರಶ್ಮಿಕಾ ಮನಸ್ಸಲ್ಲಿ ವಿಜ್ಜು ಆಗಿದ್ದು ಆಗಲೇ ವಿಜಯ್ ದೇವರಕೊಂಡ ಪ್ರೀತಿಗೆ ಬಿದ್ದಿದ್ದ ರಶ್ಮಿಕಾ ಒಂದು ಹೆಜ್ಜೆ ಮುಂದೆ ಹೋದರು ಅಂತಲೇ ಹೇಳ್ಬೋದು. ಹುಡುಗಿಯರಿಗೆ ಪ್ರಪೋಸ್ ಮಾಡ್ತಾರೆ ಎನ್ನುವ ರೂಲ್ಸ್ ನಮ್ಮಲ್ಲಿದೆ. ಹುಡುಗಿಯರು ಕೂಡ ಪ್ರಪೋಸ್ ಮಾಡೋಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಆದರೆ ರಶ್ಮಿಕಾ ಈ ವಿಷಯದಲ್ಲಿ ಸ್ವಲ್ಪ ಡಿಫ್ರೆಂಟ್. ರಶ್ಮಿಕಾಗೆ ವಿಜಯ್ ಮೇಲೆ ನಿಜವಾದ ಪ್ರೀತಿ ಚಿಗುರಿತ್ತು. ಸ್ನೇಹ ಅಂತ ಅದನ್ನು ಮುಚ್ಚಿಡಲು ಮನಸ್ಸಿರಲಿಲ್ಲ. ಹಾಗಾಗಿ ವಿಜಯ್ ದೇವರಕೊಂಡ ಮುಂದೆ ಪ್ರೀತಿ ನಿವೇದನ ಮಾಡಿದ್ರು ರಶ್ಮಿಕಾ ಮಂದಣ್ಣ ಅವರು. ಆದ್ದರಿಂದ ಮೊದಲು ಪ್ರಪೋಸ್ ಮಾಡಿದ್ರು ರಶ್ಮಿಕಾ ಮಂದಣ್ಣ ಅಂತಲೇ ಹೇಳ್ಬೋದು. ಓಕೆ ಗೀಸ್, ಮುಂದೆ ಸಿಗೋಣ. ಲವ್ ಯು ಸೊ ಮಚ್.